ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರೋದು ಮುಂದುವರೆದ ಒಂದು ಬ್ಲೌಸ್ ಡಿಸೈನು. ಅದು ಸ್ಲೀವಲ್ಲಿ ಹೇಗೆ ಹಾಕ್ತಾ ಇದ್ದೀನಿ ಅನ್ನೋದನ್ನು ಇಲ್ಲಿ ನೀವು ನೋಡ್ತೀರಾ. ಇದಾಗಲೇ ಬಾರ್ಡರ್ ಡಿಸೈನ್ ನೋಡಿದ್ದೀರಾ. ಯಾರ್ಯಾರು ನೋಡಿಲ್ವೋ ಆ ಒಂದು ವಿಡಿಯೋ ಲಿಂಕನ್ನು ನಾನು ಇಲ್ಲಿ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಈಗ ನಾನು ಹಾಕ್ತಾ ಇರೋದು ಸ್ಲೀವಲ್ಲಿ. ಬಾರ್ಡರ್ ಡಿಸೈನ್ ಹಾಕಲಿಕ್ಕೆ ಯಾವ ಮೆಥಡ್ ಫಾಲೋ ಮಾಡಿದೆ, ಯಾವ ಸ್ಟಿಚಸ್ ಎಲ್ಲ ಹಾಕಿದ್ದೆ ಅನ್ನೋದನ್ನು ಆ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರ. ಇಲ್ಲಿ ನಾನು ಸ್ಲೀವಲ್ಲಿ ಹಾಕೋದಕ್ಕೆ 2 ಮ್ಯಾಂಗೋ ಡಿಸೈನನ್ನು ಒಂದ್ರ ಮೇಲೆ ಒಂದು ಬರೋ ಥರ ಪ್ಲೇಸ್ ಮಾಡಿದ್ದೀನಿ. ಪ್ರತಿಯೊಂದು ಡಿಸೈನು ನಾನು ಆಯ್ಕೆ ಮಾಡ್ಕೊಳ್ಳೋದು ಸೀರೆಯ ಒಂದು ಅಂಚಲ್ಲಿರ್ಬೋದು, ಅಥವಾ ಬಾರ್ಡರ್ ಅಥವಾ ಪಲ್ಲುನಲ್ಲೋ ಎಲ್ಲೋ ಒಂದು ಕಡೆ ಇರೋದನ್ನೇ ನಾನು ಆಯ್ಕೆ ಮಾಡಿಕೊಂಡು ಅದನ್ನು ಇಲ್ಲಿ ಹಾಕಿರ್ತೀನಿ. ನೀವು ನಿಧಾನಕ್ಕೆ ಅಬ್ಸರ್ವ್ ಮಾಡಿದರೆ ಬ್ಲೌಸಲ್ಲಿ ಕೂಡ ಪುಟ್ಟ ಪುಟ್ಟ ಮ್ಯಾಂಗೋ, ಒಂದು ಪುಟ್ಟ ಫ್ಲವರ್ ಥರ ಒಂದು ಡಿಸೈನು ಒಂದು ಬಟ್ಟೆಯಲ್ಲೇ ಕಾಣ್ತಾ ಇದೆ ನೋಡಿ. ಹಾಗಾಗಿನೇ ನಾನು ಆ ರೀತಿ ನೋಡ್ತೀನಿ, ಯಾವುದು ಚೆನ್ನಾಗಿರುತ್ತೆ ಅನಿಸುತ್ತೋ ಮತ್ತು ಕಸ್ಟಮರ್ ಯಾವ ರೀತಿ ಕೇಳಿರ್ತಾರೋ ಅದಕ್ಕೆ ನಾನು ಸೂಕ್ತವಾಗೋ ರೀತಿಯಲ್ಲಿ ಡಿಸೈನನ್ನು ಬರ್ಕೊಳ್ಳುವಂಥದ್ದು. ಡಿಸೈನ್ ಬರ್ಕೊಂಡಿರೋದನ್ನು ಟ್ರೇಸಿಂಗ್ ಮಾಡಿಕೊಂಡು ಈಗ ಮೊದಲಿಗೆ ನಾನು ಬೀಡ್ಸಿಂದ ಔಟ್ಲೈನ್ ಕೊಟ್ಟಿದ್ದೀನಿ. ಬೀಡ್ಸ್ ಔಟ್ಲೈನನ್ನು ಹೇಗೆ ಕೊಡೋದು ಅಂತ ಈಗಷ್ಟೇ ನೋಡಿದ್ರಲ್ವ. ಈಗ ಒಳಗಡೆ ಸ್ಟೋನ್ ಲೇಸನ್ನು ನಾನು ಈಗ ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ. ಒಮ್ಮೊಮ್ಮೆ ನಾವು ಗ್ಲೂ ಹಾಕಿ ಕೂಡ ಅಂಟಿಸ್ಕೋಬೋದು, ಬಿಗಿನರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದು. ಆದರೆ ಇಲ್ಲಿ ನಾನು ಡೈರೆಕ್ಟಾಗಿ ಯಾವುದೇ ರೀತಿ ಸ್ಟೋನ್ ಲೇಸನ್ನು ಅಂಟಿಸದೆ ಹಾಗೆ ಸ್ಟಿಚ್ ಕೊಡ್ತಾ ಇದ್ದೀನಿ ನೋಡಿ. ಇದು ಒಂದು ಮೆಥಡೆ. ಈ ರೀತಿಯಾಗಿ ಕೂಡ ನಾವು ಒಂದು ಸ್ಟೋನ್ ಲೇಸನ್ನು ಅಟ್ಯಾಚ್ ಮಾಡ್ಕೋಬೋದು. ಎರಡರ ಮಧ್ಯೆ ಸ್ಟಿಚ್ ಕೊಟ್ಟರೆ ಸಾಕಾಗುತ್ತೆ. ಕಂಪ್ಲೀಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟುವರೆಗೂ ಅದನ್ನು ಹಾಗೆ ಪ್ಲೇಸ್ ಮಾಡಿಕೊಂಡು ಈಗ ತುದಿಯಲ್ಲಿ ಆ ಒಂದು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಗ್ಯಾಪ್ಗಳಲ್ಲಿ ಲಾಕ್ ಮಾಡಿಕೊಂಡು ಅದನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ಪ್ರತಿಯೊಂದು ಮ್ಯಾಕ್ಸಿಮಮ್ ನನ್ನ ವೀಡಿಯೋಸ್ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಹಾಕ್ಕೋಬೋದು ಬಿಗಿನರ್ಸ್ ಅನ್ನೋದನ್ನು ಡಿಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ತೋರಿಸಿರೋದ್ರಿಂದ ಎಲ್ಲರಿಗೂ ಯೂಸ್ಫುಲ್ ಅಂತ ಅನ್ಕೋತೀನಿ. ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್. ತುಂಬ ಜನ ಲೈಕ್ ಮಾಡೋದಿಲ್ಲ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತೀರಾ. ಈ ರೀತಿ ಮಾಡಿದರೆ ನಮ್ಮಂಥವರು ವೀಡಿಯೋಸ್ ಮಾಡಿ ಹಾಕಲಿಕ್ಕೂ ಒಂಥರ ಒಂದು ಪ್ರೋತ್ಸಾಹ ಕೊಟ್ಟರೆ, ನಿಮ್ಮ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆದಾಗ ಅಥವಾ ಲೈಕ್ಸ್ ಜಾಸ್ತಿ ಆದರೆ ನಮಗೂ ಒಂದು ಖುಷಿ ಆಗುತ್ತೆ ಅಲ್ವಾ. ಹಾಗಾಗಿ ಅದನ್ನು ತಪ್ಪದೇ ಮಾಡಿ ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊತೀನಿ. ಈಗ ನೋಡಿ, ಫಸ್ಟು ಬೀಡ್ಸ್ ಆಯಿತು, ಸ್ಟೋನ್ ಲೇಸ್ ಆಯಿತು, ಪುನಃ ಬೀಡ್ಸ್ ಲೈನನ್ನು ಒಳಗಡೆನೂ ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಇದನ್ನು ನಾವು ಬಾರ್ಡರ್ ಡಿಸೈನ್ಸಲ್ಲಿ ಹಾಕ್ತೀವಲ್ಲ, ಅದೇ ಕಾನ್ಸೆಪ್ಟನ್ನು ಈಗ ನಾನು ಮ್ಯಾಂಗೋ ಶೇಪ್ಗೂ ಹಾಕಿದ್ದೀನಿ. ಈಗ ಮೇಲ್ಗಡೆ ಇರೋವಂಥ ಮ್ಯಾಂಗೋ ಶೇಪ್ಗೂ ಅದೇ ರೀತಿ ಹಾಕಿ ಈಗ ಜರಿ ಥ್ರೆಡ್ಡಿಂದ ಮೊದಲಿಗೆ ನಾನು ಔಟ್ಲೈನನ್ನು ಹಾಕ್ತಿದ್ದೀನಿ. ಕೊನೆಗೂ ಹಾಕ್ಕೋಬೋದು. ಈಗ ಸದ್ಯಕ್ಕೆ ಅದನ್ನು ಕೊಟ್ಬಿಡ್ತಾ ಇದ್ದೀನಿ. ಜರಿ ಥ್ರೆಡ್ಡನ್ನು ಯೂಸ್ ಮಾಡಿದರೂ ಪರವಾಗಿಲ್ಲ, ಅಥವಾ ನಮಗೆ ಮ್ಯಾಚಿಂಗ್ ಸ್ಯಾರಿ ಮತ್ತು ಬ್ಲೌಸಿಗೆ ನೋಡಿಕೊಂಡು ಥ್ರೆಡ್ ಆದರೂ 2 ಎಳೆ ದಾರ ತೊಗೊಂಡು ಕೂಡ ನಾವು ಔಟ್ಲೈನ್ ಹಾಕ್ಬೋದು. ಆದರೆ ಇದು ಗೋಲ್ಡ್ ಜರಿ ಕೊಟ್ಟರೆ ಇನ್ನು ಸ್ವಲ್ಪ ಹೈಲೈಟೆಡ್ ಆಗಿ ಕಾಣುತ್ತೆ, ಯಾಕಂದರೆ ಬೀಡ್ಸ್ ಗೋಲ್ಡಲ್ಲಿ ಇರುತ್ತಲ್ವ ಕೊನೆಗೆ. ಹಾಗೆ ನಾವು ಜರಿ ಥ್ರೆಡ್ ಯೂಸ್ ಮಾಡಿದರೆ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ನೋಡಿ. ಸುತ್ತಲೂ ಅಂದರೆ ಔಟ್ಸೈಡ್ ಎಲ್ಲ ನಾನು ಕೊಟ್ಟಿದ್ದಾಯಿತು. ಪುನಃ ಒಳಗಡೆನೂ ನಾನು ಜರಿ ಥ್ರೆಡ್ಡಿಂದ ಒಳಗಡೆ ಲೈನಲ್ಲೂ ಇನ್ನರ್ ಲೈನ್ ಕೊಡ್ತಾ ಇದ್ದೀನಿ. ಸುಮಾರು ರೀತಿ ನಾವು ಯಾವುದೇ ಒಂದು ಡಿಸೈನ್ ಇರ್ಬೋದು ಫಿಲ್ ಮಾಡ್ಕೋಬೋದು. ಇಲ್ಲಿ ನಾನು ಯಾವ ರೀತಿ ಸ್ಟಿಚ್ಚಂದ ಯಾವ ರೀತಿ ನಾನು ಇದನ್ನು ಫಿಲ್ ಮಾಡ್ತಿದ್ದೀನಿ ಅನ್ನೋದನ್ನು ಕೊನೆ ತನಕ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಒಳಗಡೆ ಒಂದು ಲೈನ್ ಕೊಟ್ಟು ಎಂಡ್ ನಾಟ್ ಹಾಕಿದ್ದೀನಿ. ಈಗ ಇನ್ನೊಂದು ಮ್ಯಾಂಗೋ ಶೇಪ್ ಕೂಡ ಒಳಗಡೆ ಒಂದು ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಆದರೆ ಸ್ವಲ್ಪ ದೊಡ್ಡದಿರೋದ್ರಿಂದ 2 ಲೈನ್ ಚೈನ್ ಸ್ಟಿಚ್ ಕೊಟ್ಟಿದ್ದೀನಿ. ಈಗ ನೋಡಿ, ನಾನು ಸೆಂಟರಲ್ಲಿ ಪ್ಲಸ್ ಮಾರ್ಕ್ ಥರ ಅಲ್ಲಿ ಏನು ಹಾಕ್ಕೊಂಡಿದ್ದೀನಿ ಅಲ್ಲಿ ಗ್ಲೂ ಹಾಕಿದ್ದೀನಿ. ಇದು ಮಿಡಲ್ ಆದ್ದರಿಂದ ಆ ಕಡೆಗೂ ಈ ಕಡೆಗೂ ಬ್ಯಾಲೆನ್ಸ್ ಆಗೋ ಥರ ನಾನು ಒಂದು ಕುಂದನ್ಸನ್ನು ಅಂಟಿಸ್ಬೇಕಿದೆ. ಈ ರೀತಿ ರೌಂಡ್ ಶೇಪು ಸೆಮಿ ಸರ್ಕಲ್, ಆ ಒಂದು ಮ್ಯಾಂಗೋ ಶೇಪದು ಕೆಳಗಡೆ ತಳಭಾಗಕ್ಕೆ ಸೆಮಿ ಸರ್ಕಲ್ ಶೇಪಲ್ಲಿ ಕುಂದನ್ಸನ್ನು ನಾನು ಅಂಟಿಸ್ತಾ ಇದ್ದೀನಿ. ಈ ಕುಂದನ್ ಆಗಿರ್ಬೋದು, ಇಲ್ಲಿ ಯೂಸ್ ಮಾಡೋ ಪ್ರತಿಯೊಂದೂ ಬ್ಲೌಸ್ ಒಂದು ಸ್ಯಾರಿಗೆ ಮ್ಯಾಚ್ ಆಗೋ ಥರ ಬರಬೇಕು, ಅದಕ್ಕೋಸ್ಕರ. ಈಗ ಅದು ಕುಂದನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಡ್ರೈ ಆಗೋ ತನಕ ಇಲ್ಲಿ ಒಳಗಡೆ ಯಾವ ರೀತಿ ಫಿಲ್ಲಿಂಗ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಈಗ ನಾನು ಸಿಲ್ಕ್ ಥ್ರೆಡ್ಡು 2 ಎಳೆ ದಾರ ಯೆಲ್ಲೋ ಕಲರ್ ಥ್ರೆಡ್ ತೊಗೊಂಡು ಈಗ ನಾನು ಹಾಕ್ತಾಯಿದ್ದೀನಿ ನೋಡಿ. ಔಟ್ಲೈನ್ ಅಂದರೆ ಆ ಮ್ಯಾಂಗೋ ಒಳಗಡೆ ಜರಿ ಥ್ರೆಡ್ಡಲ್ಲಿ 2 ಲೈನ್ ಕೊಟ್ಟಾದಮೇಲೆ ಸ್ವಲ್ಪ ಸ್ಪೇಸ್ ಬಿಟ್ಟು ಈಗ
ಥ್ರೆಡ್ಡಲ್ಲಿ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಒಂದು ಶೇಪನ್ನು ಕೊಟ್ಕೊಂಡಿದ್ದೀನಿ. ಇದರಿಂದ ನನಗೆ ಫಿಲ್ ಮಾಡೋದು ಎಲ್ಲಿಂದ ಎಲ್ಲಿಗೆ ಅನ್ನೋದು ಒಂದು ಐಡಿಯಾ ಸಿಗ್ತಿದೆ. ಸ್ವಲ್ಪ ಎಂಬೋಸ್ಡ್ ಲುಕ್ ಬಂದರೆ ಇಲ್ಲಿ ಫಿಲ್ಲಿಂಗು ಅಂದರೆ ಯಾವ ರೀತಿ ಈ ಮ್ಯಾಂಗೋನ ಒಂದು ಸ್ವಲ್ಪ ಉಬ್ಬಿಕೊಂಡು ಕಾಣೋ ಥರ ಮಾಡಬೇಕು ಅಂತಂದರೆ ಅದಕ್ಕೆ ನಾನು ಇಲ್ಲಿ ಪೈಪಿಂಗ್ ಥ್ರೆಡನ್ನು ಮಧ್ಯದಲ್ಲಿ ಹಾಕ್ತಿದ್ದೀನಿ. ಪೈಪಿಂಗ್ ಥ್ರೆಡನ್ನು ಗ್ಲೂ ಹಾಕಿ ಅಂಟಿಸ್ಕೋಬೋದು. ಈ ಥರ ಜಿಗ್ಜ್ಯಾಗ್ ಮೆಥಡಿಂದನೂ ಅಟ್ಯಾಚ್ ಮಾಡ್ಕೋಬೋದು. ಒಂದು ಐಡಿಯಾ ಇದ್ದರೆ ನಿಜವಾಗ್ಲೂ ಆರಾಮಾಗಿ ಮಾಡ್ಕೋಬೋದು. ಯಾವ ರೀತಿ ಫಿಲ್ ಮಾಡಬೇಕು, ಯಾವ ರೀತಿ ನಿಮ್ಗೆ ಕಾಣಬೇಕು ಅನಿಸುತ್ತೋ, ನಿಮಗೆ ಒಂದು ಡಿಸೈನು ಲುಕ್ಕು ಹೇಗೆ ಬೇಕು ಅನಿಸುತ್ತೋ ಆ ರೀತಿ ನಾವು ಅದನ್ನು ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ಈಗ ನೋಡಿ, ನಾನು ಅದನ್ನು ಒಂದು ಎಂಬೋಸ್ಡ್ ಲುಕ್ಕಿಗೋಸ್ಕರ ಪೈಪಿಂಗ್ ಥ್ರೆಡ್ ಕೊಟ್ಟು ಸ್ಯಾಟಿನ್ ಮೆಥಡನ್ನು ಯೂಸ್ ಮಾಡ್ತಿದ್ದೀನಿ. ಔಟ್ಲೈನ್ ಕೊಟ್ಟಿದ್ನಲ್ಲ ಆಗಲೇ, ಅದಕ್ಕೂ ಒಳಗಡೆ ಒಂದು ಸ್ಟಿಚ್ಚು, ಅದರ ಆಚೆಗೆ ಒಂದು ಸ್ಟಿಚ್ಚು, ಈ ರೀತಿ ಕೊಟ್ಟಾಗ ಮಧ್ಯದಲ್ಲಿ ಥ್ರೆಡ್ ಬರುತ್ತಲ್ಲ, ಅದು ಸ್ಯಾಟಿನ್ ಮೆಥಡಲ್ಲಿ ಬರುವಾಗ ಉಬ್ಬಿಕೊಂಡು ಆ ಒಂದು ಫಿಲ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಎಂಟೈರ್ ಡಿಸೈನನ್ನು ಇದೇ ರೀತಿ ಫಿಲ್ ಮಾಡ್ಕೋಬೇಕು. ಈಗ ನೋಡಿ, ಇದಲ್ಲದೆ ಈಗ ಇದಾಗಲೇ ನೀವು ಬಾರ್ಡರ್ ಡಿಸೈನಲ್ಲಿ ಲಾಸ್ಟ್ ನಾನು ಹಾಕಿರೋ ವಿಡಿಯೋದಲ್ಲಿ ಇದನ್ನು ತೋರಿಸಿದ್ದೆ. ಈಗ ಅದೇ ಕಾನ್ಸೆಪ್ಟಿಂದನೇ ಈಗ ನಾನು ಇಲ್ಲಿನೂ ಹಾಕ್ತಿದ್ದೀನಿ. ಇದಕ್ಕೆ ಈ ರೀತಿ ಮಾಡೋದ್ರಿಂದನೇ ನಮಗೆ ಬಾರ್ಡರು ಮತ್ತು ಡಿಸೈನ್ ಇಲ್ಲಿ ಹಾಕಿರೋದು ಎರಡೂ ಒಂಥರ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ. ಒಂದು ಬೀಡ್ ಕೊಟ್ಟು ಯು ಶೇಪಲ್ಲೇ ಬರುತ್ತೆ. ಮತ್ತು ಅದು ಒಂದು ಬೀಡನ್ನು ಹಾಕೋದು ತುದಿಯಲ್ಲಿ. ನಾನು ಈ ರೀತಿ ಹಾಕಿದ್ದೀನಿ. ನೀವು ಇದು ಜರ್ದೋಸಿಗಳನ್ನು ಯೂಸ್ ಮಾಡ್ಕೋಬೋದು. ಅಂದರೆ ಕಸ್ಟಮರ್ ಸ್ವಲ್ಪ ಯಾವ ರೀತಿ ಕೇಳಿರ್ತಾರೋ ಅದ್ರ ಮೇಲೆ ನಾವು ಇಲ್ಲಿ ಹಾಕುವಂಥದ್ದು. ಹಾಗೆ ಬ್ಲೌಸು ಬಂದು ಗ್ರೀನ್ ಕಲರ್ ಇದೆ ಅಲ್ವ, ಹಾಗಾಗಿ ಇಲ್ಲಿ 3 ಎಳೆ ದಾರ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡು ಒಂದು ಸ್ಟೆಮ್ ಸ್ಟಿಚ್ ಮೆಥಡಲ್ಲಿ ಇಲ್ಲಿ ಪುಟ್ಟದಾಗಿ, ತುಂಬ ಲೆಂತಿ ಸ್ಟಿಚ್ ಅಲ್ಲ, ಹತ್ರ ಗಂಟುಗಳ ರೂಪ ಬರಬೇಕಲ್ವಾ, ಅದಕ್ಕೆ ನಾನು ಇಲ್ಲಿ ಒಳಗಡೆ ಇನ್ನರ್ ಲೇಯರಲ್ಲಿ ಒಂದು ಔಟ್ಲೈನ್ ಅದಕ್ಕೆ ಕೊಡ್ತಾ ಇದ್ದೀನಿ ಆ ಒಂದು ಫಿಲ್ಲಿಂಗಿಗೆ. ಇದಾಗಲೇ ನಾನು ಆನ್ಲೈನ್ ಕ್ಲಾಸಸ್ಸು ಸುಮಾರು ಬ್ಯಾಚಸ್ ಮಾಡಿದ್ದೀನಿ. ಸ್ಯಾಟಿಸ್ಫೈಡ್ ಸ್ಟೂಡೆಂಟ್ಸು ಅವರ ಒಪಿನಿಯನ್ಸು ತುಂಬ ಚೆನ್ನಾಗಿರೋದ್ರಿಂದ ನಾನು ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಖಂಡಿತ ನಮ್ಮ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ ಕಲಿಬೋದು ಫ್ರೆಂಡ್ಸ್. ಸೊ ಹೆಚ್ಚಿನ ಮಾಹಿತಿಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ತಿಳ್ಕೊಳ್ಳಿ. ಈಗ ನೋಡಿ, ಇದು ಡಿಸೈನು ಕಂಪ್ಲೀಟ್ ಆಗಿದೆ. ಈ ರೀತಿಯಾಗಿ ಇದು ಕಾಣ್ತಾ ಇದೆ. ಮ್ಯಾಂಗೋಸ್ 2 ಇದೆ, ಒಂದ್ರ ಮೇಲೆ ಒಂದು ಬಂದಿದೆ. ಹಾಗೆ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಕಲರ್ ಕಾಂಬಿನೇಷನ್ ನಾವು ಯೂಸ್ ಮಾಡಿ ಹಾಕ್ಕೊಳ್ಳುವಾಗ ಹೈಲೈಟೆಡ್ ಆಗಿರುತ್ತೆ. ನೋಡಿ, ಇದು ಬಾರ್ಡರ್ ಡಿಸೈನ್ ಎಷ್ಟು ಚೆನ್ನಾಗಿದೆ. ಮತ್ತು ನೋಡಿ, ಇಲ್ಲಿ ಹಾಕಿರೋ ಥರನೇ ಅಲ್ಲಿ ಕೊಟ್ಟಿದ್ದೀನಲ್ವ, ಅದಕ್ಕೆ ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ ಆದರೂ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗಿರ್ಬೋದು. ಫ್ರಂಟು ಮತ್ತು ಬ್ಯಾಕ್ ನೆಕ್ಕದು ಇಲ್ಲಿ ಫೋಟೋ ಮತ್ತು ವಿಡಿಯೋನು ಶೇರ್ ಮಾಡ್ತಿದ್ದೀನಿ ನೋಡಿ. ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ಬ್ಲೌಸ್ ಡಿಸೈನ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.